ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ದೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 61ನೆಯ ಅಧ್ಯಾಯವಾದ ಅಗಸ್ತ್ಯೋತ್ಪತ್ತಿ ಅಗಸ್ತ್ಯ ಪೂಜಾ ವಿಧಾನದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ನಾರದ ಮುನಿಯು ಹೇಳುತ್ತಾನೆ, ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಮಹೋಲೋಕ, ಜನೋಲೋಕ, ತಪೋಲೋಕ ಮತ್ತು ಸತ್ಯಲೋಕಗಳೆಂಬ ಈ 7 ದೇವಲೋಕಗಳು ಎನಿಸುವುದಲ್ಲವೇ? ಈ ಎಲ್ಲ ಲೋಕಗಳ ಒಡೆತನವು ಸರದಿಯ ಮೇರೆಗೆ ಪ್ರಾಪ್ತವಾಗುವುದು ಹೇಗೆ? ಓ ಪುರಾಂತಕ, ಈ ಲೋಕದಲ್ಲಿ ಮಂಗಳಕರವಾದ ರೂಪ, ಆಯುಸ್ಸು, ಸೌಭಾಗ್ಯ, ವಿಪುಲವಾದ ಸಂಪತ್ತು ಇವೆಲ್ಲ ದೊರಕುವ ಸಾಧನ ಯಾವುದು? ಮಹೇಶ್ವರನು ಹೇಳುತ್ತಾನೆ, ಹಿಂದೆ ದೇವೇಂದ್ರನು ಭೂಲೋಕದಲ್ಲಿರುವ ದೇವಶತ್ರುಗಳಾದ ಅಸುರರನ್ನೆಲ್ಲ ನಾಶ ಮಾಡುವುದಕ್ಕಾಗಿ ಅಗ್ನಿಗೂ ವಾಯುವಿಗೂ ಅಪ್ಪಣೆ ಇತ್ತನು. ಓ ನಾರದ, ಬಳಿಕ ಅಗ್ನಿಯು 1000 ಗಟ್ಟಲೆಯಾಗಿ ದಾನವರನ್ನು ಸುಟ್ಟನು. ತಾರಕ, ಕಮಲಾಕ್ಷ, ಕಾಲದಂಷ್ಟ್ರ, ಪರಾವಸು ಮತ್ತು
ವಿರೋಚನರೆಂಬ ದಾನವರು ಯುದ್ಧವನ್ನು ಬಿಟ್ಟು ಓಡಿದರು. ಅವರು ಸಮುದ್ರದ ನೀರನ್ನು ಹೊಕ್ಕು ಅಲ್ಲಿ ವಾಸ ಮಾಡತೊಡಗಿದರು. ಇವರನ್ನು ಜಯಿಸುವುದು ಅಶಕ್ಯವೆಂದು ಅಗ್ನಿಯೂ ವಾಯುವು ಸುಮ್ಮನಾದರು. ಅದು ಮೊದಲುಗೊಂಡು ಅಸುರರು ದೇವತೆಗಳನ್ನು, ಮನುಷ್ಯರನ್ನು, ಸರ್ಪಗಳನ್ನು, ಎಲ್ಲ ಮುನಿಗಳನ್ನು ಪೀಡಿಸಿ ಮತ್ತೆ ನೀರೊಳಕ್ಕೆ ಪ್ರವೇಶಿಸುತ್ತಿದ್ದರು. ಓ ನಾರದ, ಹೀಗೆ ಆ ದಾನವ ವೀರರು 12,000 ವರ್ಷಗಳ ಕಾಲ ಜಲದುರ್ಗದ ಆಶ್ರಯ ಬಲದಿಂದ 3 ಲೋಕವನ್ನು ಪೀಡಿಸುತ್ತಿದ್ದರು. ಬಹುಕಾಲ ಕಳೆದ ತರುವಾಯ ದೇವೇಂದ್ರನು ಆ ಸಾಗರವನ್ನು ಬತ್ತಿಸುವಂತೆ ಅಗ್ನಿ ವಾಯುಗಳಿಗೆ ಅಪ್ಪಣೆಯಿತ್ತನು. ಈ ಸಾಗರವು ನಮ್ಮ ಶತ್ರುಗಳಿಗೆ ಆಸರೆಯಾಗಿದೆ. ಆದುದರಿಂದ ನೀವು ಈಗಲೇ ಇದನ್ನು ಒಣಗಿಸಿಬಿಡಿ. ಅವರಿಬ್ಬರೂ ಬಳಿಕ ಶಂಬರಾಸುರನನ್ನು ಸಂಹರಿಸಿದ ದೇವೇಂದ್ರನಿಗೆ ಹೇಳಿದರು, ಓ ದೇವೇಂದ್ರ, ಸಾಗರವನ್ನು ವಿನಾಶ ಮಾಡುವ ಈ ಕಾರ್ಯವು ಅಧರ್ಮವು. ಏಕೆಂದರೆ ಬಹುಸಂಖ್ಯೆಯ ಪ್ರಾಣಿಗಳು ಹಾಳಾಗುವವು. ಆದುದರಿಂದ ಎಲೈ ಪುರಂದರನೇ, ನಾವು ಈ ಪಾಪ ಕಾರ್ಯವನ್ನು ಈಗ ಮಾಡಲಾರೆವು. ಈ ಸಮುದ್ರದ 1 ಯೋಜನ ವಿಸ್ತಾರದ ಪ್ರದೇಶದಲ್ಲೇ 100 ಕೋಟಿ ಪ್ರಾಣಿಗಳು ವಾಸಿಸುತ್ತಿವೆ. ಓ ಸುರಶ್ರೇಷ್ಠ, ಅಂತಹುದನ್ನು ನಾಶ ಮಾಡುವುದು ಉಚಿತವೇ? ಅಗ್ನಿವಾಯುಗಳು ಹೀಗೆನಲು ದೇವೇಂದ್ರನಿಗೆ ಕೋಪ ಬಂದಿತು. ಅವನ ಕಣ್ಣುಗಳು ಕೆಂಪೇರಿದವು. ಸಿಟ್ಟಿನಿಂದ ಸುಟ್ಟು ಬಿಡುವನೋ ಎಂಬಂತೆ ಅವನು ಅಗ್ನಿಗೆ ಹೀಗೆಂದು ಹೇಳಿದನು, ದೇವತೆಗಳಿಗೆ ಧರ್ಮಾಧರ್ಮಗಳ ಸಂಬಂಧವೆಂದಿಗೂ ಇಲ್ಲ. ಅದರಲ್ಲೂ ವಿಶೇಷವಾಗಿ ಮಹಿಮೆಯನ್ನು ಪಡೆದಿರುವ ನಿಮ್ಮಿಬ್ಬರಿಗಂತೂ ಅದರ ಸುಳಿವೇ ತೋರದು. ಓ ಪಾವಕ, ನೀನು ವಾಯುವಿನೊಡಗೂಡಿ ನನ್ನ ಅಪ್ಪಣೆಯನ್ನು ಮೀರಿದೆ. ಧರ್ಮಶಾಸ್ತ್ರಕ್ಕೂ ಅರ್ಥಶಾಸ್ತ್ರಕ್ಕೂ ವಿರೋಧವಾಗಿ ನಡೆಯುವ ಶತ್ರುವಿನ ವಿಷಯದಲ್ಲಿ ಮುನಿ ಜನಗಳಿಗೆ ತಕ್ಕ ಅಹಿಂಸಾದಿ ವ್ರತವನ್ನು ಅನುಸರಿಸಿದೆ. ಆದುದರಿಂದ ನೀನು ವಾಯುವಿನೊಡಗೂಡಿ ಒಂದೇ ಶರೀರದಿಂದ ಮನುಷ್ಯ ಜನ್ಮದಲ್ಲಿ ಮುನಿ ರೂಪದಿಂದ ಹುಟ್ಟುವೆ. ಓ ಅಗ್ನಿ, ಮನುಷ್ಯ ಜನ್ಮವೆತ್ತಿದಾಗಲೂ ಸಹ ಅಗಸ್ತ್ಯ ಮುನಿರೂಪನಾದ ನೀನು ಸಮುದ್ರವನ್ನೆಂದಿಗೆ ಬತ್ತಿಸುವೆಯೋ ಆಗ ದೇವತ್ವವನ್ನು ಪಡೆಯುವೆ. ಇಂದ್ರನು ಹೀಗೆ ಶಾಪ ಕೊಡಲು ಅವರಿಬ್ಬರೂ ಆ ಗಳಿಗೆಯಲ್ಲೇ ಭೂಮಿಗೆ ಬಿದ್ದರು. ಎಲೈ ನಾರದನೇ, ಒಂದೇ ಶರೀರದಿಂದ ಕುಂಭದಲ್ಲಿ ಹುಟ್ಟಿದರು. ಮಿತ್ರ, ವರುಣ ಇವರಿಬ್ಬರ ವೀರ್ಯದಿಂದ ಅಗಸ್ತ್ಯನೆಂಬ ಮಹಾತಪಸ್ವಿಯು ಕುಂಭದಿಂದ ಜನಿಸಿದನು. ಆತನು ವಸಿಷ್ಠ ಮುನಿಯ ತಮ್ಮನು. ನಾರದ ಮುನಿ ಕೇಳುತ್ತಾನೆ, ತ್ರಿಪುರ ಸಂಹಾರಕನಾದ ಓ ಮಹಾದೇವನೇ, ಆ ಮುನಿಯು ವಸಿಷ್ಠ ಮಹರ್ಷಿಗೆ ಸೋದರನಾದುದು ಹೇಗೆ? ಮಿತ್ರಾವರುಣರು ಈತನಿಗೆ ಜನಕರಾದುದೆಂತು? ಅಗಸ್ತ್ಯನು ಕುಂಭದಿಂದ ಹುಟ್ಟಿದ ಬಗೆ ಯಾವುದು? ಈಶ್ವರನು ಹೇಳುತ್ತಾನೆ, ಪೂರ್ವದಲ್ಲಿ ಪುರಾಣ ಪುರುಷನಾದ ವಿಷ್ಣುವು ಧರ್ಮನ ಪುತ್ರನಾಗಿ ಜನಿಸಿ ಗಂಧಮಾದನ ಪರ್ವತದಲ್ಲಿ ಉಗ್ರವಾದ ತಪಸ್ಸನ್ನು ಮಾಡುತ್ತಿದ್ದನು. ಆತನ ತಪಸ್ಸಿಗೆ ಹೆದರಿ ಇಂದ್ರನು ಅದಕ್ಕೆ ವಿಘ್ನ ಮಾಡಲೆಂದು ವಸಂತನನ್ನು ಮನ್ಮಥನನ್ನು ಅಪ್ಸರ ಸ್ತ್ರೀಯರೊಡನೆ ಕಳುಹಿಸಿದನು. ಗಾನ
ವಾದ್ಯ ಗಂಧ ಪುಷ್ಪಾದಿ ಭೋಗ ಸಾಧನಗಳು ಇವುಗಳ ಮೂಲಕ ವಸಂತ ಮನ್ಮಥರು ವಿಷ್ಣುವಿನ ಮನಸ್ಸನ್ನು ಕಲಕಲು ಬಯಸಿದರು. ಆದರೆ ವಿಷಯ ಸುಖದ ಕಡೆಗೆ ಅದನ್ನು ಎಳೆಯಲಾರದೇ ಹೋದರು. ಆಗ ಕಾಮನ ಮತ್ತು ವಸಂತನ ಸ್ತ್ರೀಯರೆಲ್ಲರೂ ವಿಷಾದಪಟ್ಟರು. ನರನ ಅಗ್ರಜನಾದ ನಾರಾಯಣನು ಅವರೆಲ್ಲರ ಮನಸ್ಸಿನಲ್ಲಿ ವಿಕಾರವನ್ನು ಹುಟ್ಟಿಸುವುದಕ್ಕಾಗಿ ತನ್ನ ತೊಡೆಯಿಂದ 3 ಲೋಕದವರ ಮನವನ್ನು ಸೂರೆಗೊಳ್ಳುವ ನಾರಿಯೊಬ್ಬಳನ್ನು ಉತ್ಪಾದನ ಮಾಡಿದನು. ಅವಳನ್ನು ನೋಡಿ ದೇವತೆಗಳು ಸಂಕ್ಷುಬ್ಧರಾದರು. ಸುರಶ್ರೇಷ್ಠರೆನಿಸಿದ ಮಿತ್ರಾವರುಣರಿಬ್ಬರೂ ಬಹಳ ವಿಕಾರವನ್ನು ಪಡೆದರು. ಅಪ್ಸರ ಸ್ತ್ರೀಯರೆದುರಿನಲ್ಲಿ ದೇವತೆಗಳಿಗೆ ವಿಷ್ಣುವು ಹೀಗೆ ಹೇಳಿದನು: ಇವಳನ್ನು ಅಪ್ಸರ ಸ್ತ್ರೀಯೆಂದರಿಯಿರಿ. ಇವಳು ಊರ್ವಶಿ ಎಂಬ ಹೆಸರಿನಿಂದ ಲೋಕದಲ್ಲಿ ಪ್ರಖ್ಯಾತಳಾಗುವಳು ಎಂದು ಹರಿಯು ದೇವತೆಗಳಿಗೆ ಹೇಳಿದನು. ಬಳಿಕ ಮಿತ್ರನು ಊರ್ವಶಿಯನ್ನು ಕಾಮಿಸಿ ಅವಳನ್ನು ಕರೆದು ನನ್ನನ್ನು ನೀನು ಸುಖಪಡಿಸು ಎಂದು ಹೇಳಲು ಅವಳು ಹಾಗೆಯೇ ಆಗಲೆಂದಳು. ನೈದಿಲೆಯಂತೆ ಹೊಳೆಯುವ ಕಣ್ಣಿನ ಆ ಸುಂದರಿಯು ಆಕಾಶದಲ್ಲಿ ಹೋಗುತ್ತಿರಲು ವರುಣನು ಹಿಂದೆ ಬಂದು ಅವಳನ್ನು ತಡೆದನು. ಅವಳು ಅವನನ್ನು ಮೆಚ್ಚಲಿಲ್ಲ. ಮಿತ್ರನು ಮೊದಲೇ ನನ್ನನ್ನು ಅಪೇಕ್ಷಿಸಿದ್ದಾನೆ. ಆದುದರಿಂದ ಪ್ರಭು, ನಾನಿಂದು ನಿನಗೆ ಭಾರ್ಯೆಯಾಗಲಾರೆನು ಎಂದು ಊರ್ವಶಿ ಹೇಳಿದಳು. ಹಾಗಾದರೆ ನನ್ನಲ್ಲಿ ಮನಸ್ಸಿಟ್ಟು ನೀನು ಹೋಗು ಎಂದು ವರುಣನು ಉತ್ತರ ಕೊಟ್ಟನು. ಅದಕ್ಕೊಪ್ಪಿಕೊಂಡು ಅವಳು ಮಿತ್ರನ ಬಳಿಗೆ ಹೋದಳು. ನೀನು ವೇಶ್ಯಾಧರ್ಮವನ್ನು ಅನುಸರಿಸಿದೆ. ಆದುದರಿಂದ ಮನುಷ್ಯ ಲೋಕಕ್ಕೆ ಹೋಗಿ ಪುರೂರವಸ್ಸನ್ನು ಪತಿಯಾಗಿ ಪಡೆ ಎಂದು ಮಿತ್ರನು ಶಾಪವನ್ನಿತ್ತನು. ತರುವಾಯ ಮಿತ್ರನು ವರುಣನು ಜಲಕುಂಭದಲ್ಲಿ ತಮ್ಮ ತಮ್ಮ ವೀರ್ಯವನ್ನು ಬಿಟ್ಟರು. ಋಷಿವರ್ಯರಿಬ್ಬರು ಅಲ್ಲಿ ಉತ್ಪನ್ನರಾದರು. ಪೂರ್ವದಲ್ಲಿ ನಿಮಿ ಎಂಬ ರಾಜನು ಸ್ತ್ರೀಯರೊಡನೆ ಜೂಜಾಡುತ್ತಿದ್ದನು. ಬ್ರಹ್ಮಪುತ್ರನಾದ ವಸಿಷ್ಠ ಮಹರ್ಷಿಯು ಆ ಸಮಯದಲ್ಲಿ ಅಲ್ಲಿಗೆ ಬಂದನು. ರಾಜನು ಮುನಿಗೆ ಸತ್ಕಾರವನ್ನು ಮಾಡಲಿಲ್ಲ. ಅದಕ್ಕಾಗಿ ಮುನಿಯು ಕುಪಿತನಾಗಿ ನಿನಗೆ ದೇಹವಿಲ್ಲದೆ ಹೋಗಲಿ ಎಂದು ಶಾಪವಿತ್ತನು. ರಾಜನೂ ಸಹ ಅವನಿಗೆ ಪ್ರತಿಶಾಪವನ್ನು ಕೊಟ್ಟನು. ಪರಸ್ಪರ ಶಾಪದಿಂದ ಅವರಿಬ್ಬರೂ ಅಚೇತನರಂತಾಗಿ ಜಗತ್ಪತಿಯಾದ ಬ್ರಹ್ಮನ ಬಳಿಗೆ ಶಾಪ ಪರಿಹಾರಕ್ಕಾಗಿ ಹೋದರು. ಬಳಿಕ ಬ್ರಹ್ಮನ ಅಪ್ಪಣೆಯಂತೆ ನಿಮಿ ಚಕ್ರವರ್ತಿಯು ಕಣ್ಣುಗಳಲ್ಲಿ ವಾಸ ಮಾಡತೊಡಗಿದನು. ಓ ನಾರದ, ಅವನ ವಿಶ್ರಾಂತಿಗಾಗಿಯೇ ಪ್ರಾಣಿಗಳಿಗೆ ರೆಪ್ಪೆಗಳು ಉತ್ಪನ್ನವಾದವು. ವಸಿಷ್ಠನೂ ಕೂಡ ಆ ಜಲಕುಂಭದಲ್ಲಿ ಸೇರಿ ಮೊದಲಿನಂತೆ ಇದ್ದನು. ಬಳಿಕ ಬಿಳಿಯ ಬಣ್ಣದ 4 ತೋಳಿನ ಜಪಸೂತ್ರವನ್ನು ಕಮಂಡಲುವನ್ನು ಧರಿಸಿದ ಶಾಂತಾತ್ಮನಾದ ಅಗಸ್ತ್ಯನೆಂಬ ಮಹಾಮುನಿಯು ಹುಟ್ಟಿದನು. ಅವನು ಮಲಯ ಪರ್ವತದಲ್ಲೊಂದು ಕಡೆ ವಾನಪ್ರಸ್ಥ ವಿಧಿಯಿಂದ ಪತ್ನಿ ಸಮೇತನಾಗಿ ಬ್ರಾಹ್ಮಣರೊಡಗೂಡಿ ಅತ್ಯುಗ್ರವಾದ ತಪಸ್ಸನ್ನು ಮಾಡುತ್ತಿದ್ದನು. ಬಹಳ ಕಾಲ ಕಳೆದ ಮೇಲೆ ತಾರಕಾಸುರನಿಂದ ಪ್ರಪಂಚವು ಅತ್ಯಂತ ಪೀಡೆಗೊಳಗಾದುದನ್ನು ಕಂಡು ಆ ಮುನಿಯು
ಬಹಳ ಕೋಪದಿಂದ ಆ ರಾಕ್ಷಸನಿಗೆ ವಾಸಸ್ಥಾನವಾಗಿದ್ದ ಸಮುದ್ರವನ್ನು ಕುಡಿದನು. ಬಳಿಕ ಶಂಕರ ಮೊದಲಾದವರೆಲ್ಲರೂ ವರವನ್ನು ಅನುಗ್ರಹಿಸುವವರಾದರು. ಬ್ರಹ್ಮನು, ಷಡ್ಗುಣ ಪರಿಪೂರ್ಣನಾದ ವಿಷ್ಣುವು ಪ್ರಸನ್ನರಾಗಿ ಬಂದು, ಎಲೆ ಮುನಿಯೇ, ನಿನಗೆ ಮಂಗಳವಾಗಲಿ, ಬೇಕಾದ ವರವನ್ನು ಕೇಳು ಎಂದರು. ಅಗಸ್ತ್ಯನು ಹೇಳಿದನು, 25 ಕೋಟಿ ಸಾವಿರ ಬ್ರಹ್ಮರ ಆಯುಷ್ಕಾಲದವರೆಗೂ ನಾನು ದಕ್ಷಿಣಾಪಥ ಮಾರ್ಗದಲ್ಲಿ ವಿಮಾನ ಸಂಚಾರಿಯಾಗಿ ಇರಬೇಕು. ನನ್ನ ವಿಮಾನವು ಗೋಚರವಾದಾಗ ಯಾವನು ನನ್ನನ್ನು ದರ್ಶನ ಮಾಡಿ ಪೂಜಿಸುವನೋ ಅವನು ಕ್ರಮವಾಗಿ 7 ಲೋಕಗಳ ಅಧಿಪತಿಯಾಗುವನು. ಈಶ್ವರನು ಹೇಳುತ್ತಾನೆ, ಹಾಗೆಯೇ ಆಗಲೆಂದು ಹೇಳಿ ದೇವತೆಗಳು ಸ್ವೇಚ್ಛೆಯಿಂದ ಹೊರಟು ಹೋದರು. ಆದುದರಿಂದ ಪ್ರಾಜ್ಞರಾದವರು ಅಗಸ್ತ್ಯನಿಗೆ ಯಾವಾಗಲೂ ಪೂಜೆಯನ್ನು ಸಲ್ಲಿಸಬೇಕು. ನಾರದನು ಕೇಳುತ್ತಾನೆ, ಓ ಪ್ರಭು, ಅಗಸ್ತ್ಯನಿಗೆ ಅರ್ಘ್ಯದಾನವನ್ನು ಮಾಡುವುದು ಹೇಗೆ? ಆತನ ಪೂಜೆಯ ವಿಧಾನವನ್ನು ನನಗೆ ತಿಳಿಸು. ಈಶ್ವರನು ಹೇಳುತ್ತಾನೆ, ರಾತ್ರಿಯಲ್ಲಿ ಅಗಸ್ತ್ಯನು ಉದಿಸಲು ಶಾಸ್ತ್ರಜ್ಞನಾದ ಗೃಹಸ್ಥನು ಅರುಣೋದಯದ ವೇಳೆಯಲ್ಲಿ ಬಿಳಿಯ ಎಳ್ಳಿನಿಂದ ಸ್ನಾನವನ್ನು ಮಾಡಿ ಶುಭ ವಸ್ತ್ರವನ್ನು ಧರಿಸಬೇಕು. ಪಂಚರತ್ನಗಳನ್ನು ಒಳಗೊಂಡ ತೂತು ಬಿರುಕುಗಳಿಲ್ಲದ ಕುಂಭವನ್ನು ಘೃತಪಾತ್ರ ಸಹಿತವಾಗಿ ಸ್ಥಾಪನ ಮಾಡಿ ವಸ್ತ್ರಗಳಿಂದಲೂ ಪುಷ್ಪಗಳಿಂದಲೂ ಅಲಂಕರಿಸಬೇಕು. ಅಂಗುಷ್ಟ ಪ್ರಮಾಣದ ಬಾಹುಗಳು ದಂಡದಂತೆ ದೀರ್ಘವಾಗಿರುವ 4 ಮುಖಗಳುಳ್ಳ ಪುರುಷ ವಿಗ್ರಹವನ್ನು ಸುವರ್ಣದಿಂದ ಮಾಡಿಸಿ ಕುಂಭದ ಮುಖದಲ್ಲಿ ಧಾನ್ಯಗಳ ಮೇಲೆ ಇರಿಸಿ 7 ವಸ್ತ್ರಗಳಿಂದ ಅಲಂಕರಿಸಬೇಕು. ಕಂಚಿನ ಪಾತ್ರೆಯಲ್ಲಿ ಅಕ್ಷತೆಯನ್ನು ಮುತ್ತಿನ ಚಿಪ್ಪನ್ನು ಇರಿಸಿಕೊಂಡು ಅನನ್ಯ ಚಿತ್ತದಿಂದ ಮಂತ್ರವನ್ನು ಹೇಳುತ್ತಾ ದಕ್ಷಿಣಾಭಿಮುಖವಾಗಿ ನಿಂತು ವಿನಾಯಕನ ತೋಳಿನಂತೆ ದೀರ್ಘವಾದ ತೋಳನ್ನು ಮೇಲಕ್ಕೆ ಎತ್ತಿ ಈ ಪೂರ್ವದಲ್ಲಿ ಹೇಳಿದ ವಸ್ತುಗಳನ್ನು ಬ್ರಾಹ್ಮಣೋತ್ತಮನಿಗೆ ದಾನ ಮಾಡಬೇಕು. ಶಕ್ತಿ ಇದ್ದಲ್ಲಿ ಗೊರಸುಗಳನ್ನು ಬೆಳ್ಳಿಯಿಂದಲೂ ಮುಖವನ್ನು ಚಿನ್ನದಿಂದಲೂ ಸಿಂಗರಿಸಿ ಕೊರಳಲ್ಲಿ ಗಂಟೆಗಳು ಗಣಗಣಿಸುತ್ತಿರಲು ಚೆನ್ನಾಗಿ ಹಾಲುಗರೆವ ಬಿಳಿಯ ಹಸುವನ್ನು ಕರುವಿನೊಡನೆ ಬ್ರಾಹ್ಮಣನಿಗೆ ನಮಸ್ಕರಿಸಿ ದಾನವನ್ನು ಮಾಡಬೇಕು. ಈ ವ್ರತವು 7 ರಾತ್ರಿಗಳು ಕಳೆಯುವವರೆಗೂ ನಡೆಯತಕ್ಕದ್ದು. ಅದುವರೆಗೆ ಯಜಮಾನನು ಈ ಪೂರ್ವದಲ್ಲಿ ಹೇಳಿದುದೆಲ್ಲವನ್ನೂ ದಾನ ಮಾಡಬೇಕು. ಈ ರೀತಿಯಾಗಿ 7, 10 ಅಥವಾ ಇನ್ನೂ ಹೆಚ್ಚು ವರ್ಷಗಳ ಕಾಲ ಈ ವ್ರತವನ್ನು ನಡೆಸುತ್ತಾ ಹೋಗಬಹುದೆಂದು ಕೆಲವರು ಹೇಳುತ್ತಾರೆ. ಕಾಶಪುಷ್ಪವನ್ನು ಹೋಲುವ ಅಗ್ನಿ ಮಾರುತರ ಅವತಾರವಾದ ಮಿತ್ರಾವರುಣರ ಪುತ್ರನಾದ ಎಲೆ ಅಗಸ್ತ್ಯ ಮಹರ್ಷಿಯೇ, ನಿನಗೆ ನಮಸ್ಕಾರ. ವಿಂಧ್ಯ ಪರ್ವತವು ಬೆಳೆಯದಂತೆ ಮಾಡಿ ಮೇಘೋದಕದ ವಿಷವನ್ನು ಕಳೆದು ರತ್ನಗಳಿಗೆ ಅಧಿಪನಾಗಿ ದೇವತೆಗಳ ಪ್ರಭುವೆನಿಸಿ ಲಂಕಾವಾಸಿಯಾದ ಓ ಅಗಸ್ತ್ಯ, ನಿನಗೆ ನಮಸ್ಕಾರ. ಯಾವನು ಪೂರ್ವದಲ್ಲಿ ವಾತಾಪಿಯನ್ನು ಭಕ್ಷಿಸಿದನೋ, ಸಮುದ್ರವನ್ನು ಶೋಷಿಸಿದನೋ, ಆ ಶ್ರೀಮಂತನಾದ ಲೋಪಾಮುದ್ರಾದೇವಿಯ ಪತಿಯಾದ ಅಗಸ್ತ್ಯ ಮಹರ್ಷಿಗೆ ನಮಸ್ಕಾರ. ಕೆಲವು ರಾಜಪುತ್ರಿ,
ಬಹುಭಾಗ್ಯ ಸಂಪನ್ನೆ ಋಷಿಪತ್ನಿ ಮಂಗಳಮುಖಿ ಲೋಪಾಮುದ್ರೆ ನಿನಗೆ ನಮಸ್ಕಾರ ಮಾಡುವೆನು. ನಾನು ಒಪ್ಪಿಸಿದ ಈ ಪೂಜೋಪಹಾರವನ್ನು ಸ್ವೀಕರಿಸು. ಪ್ರತಿವರ್ಷವೂ ಹೀಗೆ ವ್ರತವನ್ನು ಆಚರಿಸಿ ಅದರ ಫಲವನ್ನು ತ್ಯಾಗ ಮಾಡಬೇಕು. ಎಂದರೆ ಮಾಡಿದ ಕರ್ಮವನ್ನು ಭಗವಂತನಿಗೆ ಅರ್ಪಣ ಮಾಡಬೇಕು. ಇದರಿಂದ ಕ್ಲೇಶಗಳು ದೂರವಾಗುವವು. ಬಳಿಕ ಹೋಮವನ್ನು ಮಾಡಿ ಕೊನೆಗೆ ಫಲತ್ಯಾಗವನ್ನು ಮಾಡಬೇಕು. ಈ ಕ್ರಮದಲ್ಲಿ ವ್ರತವನ್ನಾಚರಿಸಿ ಅಗಸ್ತ್ಯ ಮಹರ್ಷಿಗೆ ಅರ್ಘ್ಯವನ್ನು ಕೊಡುವವನು ಈ ಲೋಕದಲ್ಲಿ ಸೌಂದರ್ಯ, ಆರೋಗ್ಯ ಇವುಗಳಿಂದ ಪೂರ್ಣನಾಗಿ ಬಾಳುವನು. ಎರಡನೆಯ ಸಾರಿ ವ್ರತವನ್ನು ಮಾಡಿ ಅರ್ಘ್ಯವನ್ನಿತ್ತರೆ ಭುವರ್ಲೋಕವನ್ನು ಅನಂತರ ಸ್ವರ್ಗಲೋಕವನ್ನು ಪಡೆಯುವನು. 7 ಅರ್ಘ್ಯಗಳನ್ನು ಕೊಡುವಾತನಿಗೆ 7 ಲೋಕಗಳು ಲಭಿಸುವವು. ಜೀವಮಾನವಿರುವವರೆಗೂ ಯಾವನು ಈ ವ್ರತವನ್ನು ಆಚರಿಸುತ್ತಾನೋ ಅವನಿಗೆ ಪರಬ್ರಹ್ಮ ಸಾಯುಜ್ಯವು ದೊರೆಯುವುದು. ಮಿತ್ರ ವರುಣರಿಬ್ಬರಿಂದ ಜನಿಸಿದ ಅಗಸ್ತ್ಯ ಮುನಿಯ ಉತ್ಪತ್ತಿ ವೃತ್ತಾಂತವನ್ನು, ಅರ್ಘ್ಯದಾನ ವಿಧಿಯನ್ನು ಓದಲಿ, ಕೇಳಲಿ, ಇಲ್ಲವೇ ಇತರರಿಗೆ ಇದರಲ್ಲಿ ಬುದ್ಧಿ ಹುಟ್ಟುವಂತೆ ಮಾಡಲಿ. ಅಂತಹ ಮನುಷ್ಯನು ವಿಷ್ಣು ಸಾನ್ನಿಧ್ಯವನ್ನು ಸೇರಿ ದೇವತೆಗಳಿಂದ ಪೂಜ್ಯತೆಯನ್ನು ಪಡೆಯುವನು. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಅಗಸ್ತ್ಯೋತ್ಪತ್ತಿ ಪೂಜಾ ವಿಧಾನಂ ನಾಮ ಏಕಷಷ್ಟಿತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 62ನೆಯ ಅಧ್ಯಾಯವಾದ ಅನಂತ ತೃತೀಯ ವ್ರತದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.